ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಫೆಡರೇಷನ್ ಎಐಟಿಯುಸಿ ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಆಗಸ್ಟ್ 25, 2026ರಂದು ಸಲ್ಲಿಸಿರುವ ಮನವಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಗೌರವಧನ ಹೆಚ್ಚಿಸುವುದು ಸೇರಿದಂತೆ ಒಟ್ಟು 29 ಪ್ರಮುಖ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡಲಾಗಿದೆ. ರಾಜ್ಯ ಸರ್ಕಾರದ ಚುನಾವಣಾ ಪ್ರಣಾಳಿಕೆಯ ಭರವಸೆಯಂತೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ 15,000 ರೂಪಾಯಿ ಹಾಗೂ ಸಹಾಯಕಿಯರಿಗೆ 10,000 ರೂಪಾಯಿ ಗೌರವಧನ ಹೆಚ್ಚಿಸಬೇಕು ಎಂದು ಒತ್ತಾಯಿಸಲಾಗಿದೆ. ಅದೇ ರೀತಿ ದೀರ್ಘಕಾಲ ಸೇವೆ ಸಲ್ಲಿಸಿ ನಿವೃತ್ತಿಯಾಗುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರಿಗೆ ಗ್ರಾಚ್ಯುಟಿ ಸೌಲಭ್ಯ ಕಲ್ಪಿಸುವುದರ ಜೊತೆಗೆ ಈಗಾಗಲೇ ನಿವೃತ್ತರಾಗಿರುವವರಿಗೂ ಗ್ರಾಚ್ಯುಟಿ ನೀಡಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ಅಂಗನವಾಡಿ ಕೇಂದ್ರಗಳ ಮೂಲಸೌಕರ್ಯ ಸುಧಾರಣೆ, ಕೇಂದ್ರಗಳ ದುರಸ್ತಿ ಮತ್ತು ಮಕ್ಕಳಿಗೆ ಗುಣಮಟ್ಟದ ಪೌಷ್ಟಿಕ ಆಹಾರ ಹಾಗೂ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವಂತೆ ಕೂಡ ಒತ್ತಾಯಿಸಲಾಗಿದೆ. ಇದರ ಜೊತೆಗೆ ಎಸ್ಐಆರ್ ಸಮೀಕ್ಷೆಯಂತಹ ಹೆಚ್ಚುವರಿ ಕೆಲಸಗಳಿಂದ ಅಂಗನವಾಡಿ ಕಾರ್ಯಕರ್ತೆಯರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕು ಎಂದು ಸಂಘಟನೆ ಆಗ್ರಹಿಸಿದೆ. ಸಮೀಕ್ಷಾ ಕಾರ್ಯಕ್ಕೆ ಸೂಕ್ತ ಗೌರವಧನ, ಸಮಯಕ್ಕೆ ಸರಿಯಾಗಿ ಹಣ ಪಾವತಿ, ಕರ್ತವ್ಯದ ವೇಳೆ ಅನಾರೋಗ್ಯಕ್ಕೆ ಒಳಗಾದವರಿಗೆ ಸಮಯಕ್ಕೆ ಸರಿಯಾಗಿ ಹಣ ಪಾವತಿ, ಕರ್ತವ್ಯದ ವೇಳೆ ಅನಾರೋಗ್ಯಕ್ಕೆ ಒಳಗಾದವರಿಗೆ ವೈದ್ಯಕೀಯ ನೆರವು ಹಾಗೂ ಮೃತಪಟ್ಟವರಿಗೆ ಪರಿಹಾರ ನೀಡುವಂತೆ ಬೇಡಿಕೆ ಸಲ್ಲಿಸಲಾಗಿದೆ. ಅಂಗನವಾಡಿ ಕೇಂದ್ರಗಳ ಬಾಡಿಗೆ ಕಟ್ಟಡ ನಿರ್ವಹಣೆ, ನೇಮಕಾತಿ, ವಯೋಮಿತಿ ಸಡಿಲಿಕೆ, ಪೌಷ್ಟಿಕ ಆಹಾರದ ಗುಣಮಟ್ಟ ಸೇರಿದಂತೆ ಹಲವು ವಿಚಾರಗಳ ಕುರಿತು ಮನವಿಯಲ್ಲಿ ಪ್ರಸ್ತಾಪಿಸಲಾಗಿದೆ. ಒಟ್ಟಾರೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ 29 ಬೇಡಿಕೆಗಳನ್ನು ಈಡೇರಿಸುವ ಮೂಲಕ ಅವರ ಸೇವಾ ಪರಿಸ್ಥಿತಿಯನ್ನು ಸುಧಾರಿಸಬೇಕು ಎಂದು ಎಐಟಿಯುಸಿ ಬೀದರ್ ಜಿಲ್ಲಾ ಸಮಿತಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದೆ. ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಫೆಡರೇಷನ್ ಎಐಟಿಸಿ, ನಾನು ಒಂದು ಅಂಗನವಾಡಿ ಕಾರ್ಯಕರ್ತೆಯಾಗಿ ಮತ್ತು ಜಿಲ್ಲಾ ಅಧ್ಯಕ್ಷಣೆಯಾಗಿ ಬೀದರ್ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಮ್ಮ ಎಐಟಿಸಿ ಸಂಘಟನೆಗಳು ಇಡೀ ರಾಜ್ಯದಂತ ಹೋರಾಟಗಳನ್ನು ಹಮ್ಮಿಕೊಂಡಿದ್ದೇವೆ. ಯಾಕಂದರೆ ಇಂದಿನ ಚುನಾವಣಾ ಪ್ರಣಾಯದಲ್ಲಿ ರಾಷ್ಟ್ರೀಯ ನಾಯಕರಾದಂಥ ಪ್ರಿಯಾಂಕಾ ಗಾಂಧಿ ಅವರು ಬಂದು ನಮ್ಮ ರಾಜ್ಯ ನಾಯಕರುಗಳಿಗೆ ಖಾನಾಪುರಲ್ಲಿ ಕರೆದು ನಿಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕಿಯರಿಗೆ 15,000 ಕಾರ್ಯಕರ್ತರಿಗೆ ಮತ್ತು 10,000 ಸಹಾಯಕರಿಗೆ ಕೊಡ್ತೇವೆ ಅಂತ ಹೇಳಿ ಘೋಷಣೆ ಮಾಡಿದರು. ಆದರೆ ಸಿದ್ದರಾಮಯ್ಯ ಸರ್ಕಾರ ಬಂದು 3 ವರ್ಷ ಕಳೆದರೂ ಕೂಡ ನಮಗೆ ಯಾವುದೇ 10 ಪೈಸೆ ಕೂಡ ನಮಗೆ ಗೌರವಧನವನ್ನು ಹೆಚ್ಚಿಗೆ ಮಾಡಲಿಲ್ಲ. ಈಗ ಸಹ ಡಿ.ಕೆ. ಶಿವಕುಮಾರ್ ಸಾಹೇಬರು ಬಂದಿದ್ದಾರೆ. ಹಾಗಾಗಿ ನಮ್ಮ ಗೌರವಧನವನ್ನು ಅವರು ಈ 6ನೇ ಗ್ಯಾರಂಟಿ ಹೆಚ್ಚಿಗೆ ಮಾಡ್ಬೇಕಂತ ಹೇಳಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಒಂದ್ ವೇಳೆ ಮಾಡ್ಲಿಲ್ಲ ಅಂದ್ರೆ ನಾವು ವಿಧಾನಸೌಧ ಕೂಡ ಮುತ್ತಿಗೆ ಹಾಕ್ಲಿಕ್ಕೆ ಸಿದ್ಧರಾಗಿದ್ದೇವೆ ಅಂತೇಳಿ ಈ ಹೋರಾಟದ ಮುಖಾಂತರ ತಿಳಿಸ್ತಾ ಇದ್ದೇವೆ. ಮತ್ತು ಈಗಾಗಲೇ ನಮ್ಮಲ್ಲಿ 2011ರಿಂದ ನಿವೃತ್ತಿ ಆದಂತ ನಮ್ಮ ಅಕ್ಕ ತಂಗಿಯರು ಬರಿಗೈಯಿಂದ ಮನೆಗೆ ಹೋಗಿದ್ದಾರೆ. ಅವರಿಗೂ ಕೂಡ 2011ರಿಂದ ಏನು ಕೋರ್ಟ್ ಆದೇಶ ಆಗಿದೆ ಅದರ ಪ್ರಕಾರ ಅವರಿಗೂ ಕೂಡ ಬಜೆಟ್ ಅನ್ನು ಬಿಡುಗಡೆ ಮಾಡ್ಬೇಕಂತೇಳಿ ಒತ್ತಾಯ ಮಾಡ್ತೇವೆ. ಮತ್ತು ನಾವು ಏನು ಅಂಗನವಾಡಿ ಕಾರ್ಯಕರ್ತೆಯರು ಗರ್ಭಿಣಿ, ಬಾಣತಿ ಮತ್ತು ಮಕ್ಕಳಿಗೆ ಏನು ಮೊಟ್ಟೆಗಳನ್ನು ಕೊಡ್ತೇವೆ, ಮೊಟ್ಟೆ ದರ ಇವತ್ತು ಮಾರ್ಕೆಟ್ ಅಲ್ಲಿ 9 ರೂಪಾಯಿಗೆ 10 ರೂಪಾಯಿಗೆ ಕೊಡ್ತಲಿದ್ದಾರೆ. ಆದರೆ ನಮಗೆ ಸರ್ಕಾರ ಕೊಡ್ತಕ್ಕಂತ ಹಣ 6 ರೂಪಾಯಿ ಮಾತ್ರ ಕೊಡ್ತಾ ಇದೆ. ಹಾಗಾಗಿ ಅದನ್ನು ಖಂಡಿಸಿ ನಾವು ಇವತ್ತು ಈ ಮೊಟ್ಟೆ ದರವನ್ನು ಹೆಚ್ಚಳ ಮಾಡ್ಬೇಕಂತೇಳಿ ಮನವಿ ಮಾಡ್ತಾ ಇದ್ದೇನೆ. ಮತ್ತು ಈಗಾಗಲೇ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು BLA ಕೆಲಸಗಳಲ್ಲಿ ತೊಡಗಿದ್ದಾರೆ. ಎಷ್ಟೋ ಅಂಗನವಾಡಿ ಕಾರ್ಯಕರ್ತರು ತೀರ್ಕೊಂಡಿದ್ದಾರೆ. ಇವತ್ತು ನಮ್ಮ ಜಿಲ್ಲೆಯಲ್ಲೇ ಮಧುಮತಿ ಎಂಬ ಅಂಗನವಾಡಿ ಕಾರ್ಯಕರ್ತಿ ಈ ಒಂದು BLA ಕೆಲಸದಿಂದ ಬ್ರೈನ್ ಟ್ಯೂಮರ್ ಆಗಿ ಇವತ್ತು ಹಾಸಿಗೆಡಿದ್ದಾಳೆ. ಆ ಮಹಿಳೆಗೆ ಕೂಡ ಇವತ್ತು ಒಂದು ಬಿಡಿ ಕಾಸು ಕೂಡ ಕೊಟ್ಟಿಲ್ಲ. ಇವತ್ತು ಆ ಮಹಿಳೆಗೆ ಒಂದು ಬಿಡಿ ಕಾಸು ಕೊಡಲಾರದೆ ಸರ್ಕಾರ ಶೋಷಣೆ ಮಾಡ್ತಾ ಇದೆ. ಆ ಶೋಷಣೆಗೆ ನಾನು ಧಿಕ್ಕಾರವನ್ನು ಹಾಕ್ತಾ ಇದ್ದೇನೆ. ನಮ್ಮ ಮಹಿಳೆಯರು ಮಾಡಬಾರದಂತ ಕೆಲಸಗಳು ಕೂಡ ಮಾಡ್ತಾ ಇದ್ದಾರೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು. ಇವತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು
ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಹಗಲು ರಾತ್ರಿ ಸತತವಾಗಿ ದುಡಿತಲಿದ್ದಾರೆ. ಹಾಗಾಗಿ ನಮಗೆ ಅನ್ಯಾಯವಾಗಿ ಸರ್ಕಾರವನ್ನು ದುಡಿಸ್ಕೊಳ್ತಾ ಇದ್ದೆ. ಈ BLA ಕೆಲಸದಿಂದ ನಮ್ಮ ಮಹಿಳೆಯರಿಗೆ ಕೈ ಬಿಡಬೇಕಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಮತ್ತು ಈಗಾಗಲೇ ನಮ್ಗೆ ಗೌರವಧನ ಹೆಚ್ಚಳ ಮಾಡ್ಬೇಕಂತೇಳಿ ಈಗಾಗಲೇ ನಾವು ಕನಿಷ್ಠ ವೇತನವನ್ನು ಕೇಳ್ತಲಿದ್ದೇವೆ. ನಮಗೆ ಕನಿಷ್ಠ ವೇತನವನ್ನು ಕೊಡಬೇಕು. ಮತ್ತು ನಮ್ಮ ಅಕ್ಕ ತಂಗಿಯ ರಿಟೈರ್ಮೆಂಟ್ ಆದರೂ ಗುಡಿ ಗೋಪುರಗಳಲ್ಲಿ ಬೇಡ್ಕೊಂಡು ತಿಂತಾ ಇದ್ದಾರೆ ಗೊತ್ತು. ಹಾಗಾಗಿ ಆ ಪರಿಸ್ಥಿತಿ ನಮ್ಮ ಮಹಿಳೆಯರಿಗೆ ಬರಬಾರ್ದು ಅಂದ್ರೆ ಸರ್ಕಾರ ನಮಗೆ ಪಿಂಚಣಿ ಕೊಡಬೇಕು. ಎಲ್ಲಿವರೆಗೂ ಪಿಂಚಣಿ ಕೊಡೋದಿಲ್ಲ ಅಲ್ಲಿವರೆಗೂ ನಾವು ಸರ್ಕಾರದ ಜೊತೆ ಹೋರಾಟ ಮಾಡ್ತಾನೆ ಇರ್ತೀವಿ. ಹೋರಾಟವನ್ನು ನಾವು ಕೈ ಬಿಡೋದಿಲ್ಲ ಅಂತ ಹೇಳ್ತೀನಿ. ಹಾಗಾಗಿ ಇವತ್ತು ಹಲವಾರು ಬೇಡಿಕೆಗಳು ತಮ್ಮ ಮುಂದಿಟ್ಟಿದ್ದೇವೆ. ಇವತ್ತು ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನ ಹೆಚ್ಚಳ ಮಾಡಬೇಕು. ಮತ್ತು ನಮಗೆ ಬರ್ತಕ್ಕಂಥ ಗೌರವಧನ ಕೂಡ 2 ತಿಂಗಳು 3 ತಿಂಗಳು ಕೂಡ ನಮ್ಗೆ ಗೌರವಧನ ಆಗ್ತಾ ಇಲ್ಲ. ಇವತ್ತು ಬಾಡಿಗೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಇವತ್ತು 4 ತಿಂಗಳಾದ್ರೂ ಕೂಡ ನಮಗೆ ಬಾಡಿಗೆ ಇಲ್ಲ. ಹಾಗಾಗಿ ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕಂತ ಹೇಳಿ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡಿ ನಾವು ಮನವಿ ಪತ್ರವನ್ನು ಕೊಡ್ತಲ್ಲಿದ್ದೇವೆ. ನಮ್ಮ ಸಂಘಟನೆ AATC ಸಂಘಟನೆಯಿಂದ ನಾವು ಒತ್ತಾಯ ಮಾಡ್ತೇವೆ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಚಂದ್ರಕಲಾ, ಜಿಲ್ಲಾ ಅಧ್ಯಕ್ಷಿಣಿ.